ಎಲ್ಲರಿಗೂ ನಮಸ್ಕಾರ. 5 ಜನವರಿ 2024 ಇವತ್ತಿಗೆ ಸರಿಯಾಗಿ 5 ವರ್ಷಗಳ ಹಿಂದೆ ಪ್ರೊ ಕಬಡ್ಡಿ ಇತಿಹಾಸದಲ್ಲೇ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಮೊದಲ ಬಾರಿಗೆ ಚಾಂಪಿಯನ್ಸ್ ಆಗಿತ್ತು. ಅಂದಿನ ದಿನ ನಮ್ಮ ಗೂಳಿಗಳು ಗುಜರಾತ್ ಫಾರ್ಚೂನ್ ಜೈಂಟ್ಸ್ ತಂಡದ ವಿರುದ್ಧ ಫೈನಲ್ಸ್ನಲ್ಲಿ ರೋಚಕ ಜಯವನ್ನು ಗಳಿಸಿ ಚಾಂಪಿಯನ್ ಮಟ್ಟಕ್ಕೆ ಏರಿತ್ತು. ಬನ್ನಿ ಅವತ್ತಿನ ಪಂದ್ಯವನ್ನು ಈ ವಿಡಿಯೋದ ಮೂಲಕ ಒಂದು ಸಣ್ಣದಾಗಿ ರಿವೈಂಡ್ ಮಾಡೋಣ. ಆದರೆ ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಸೊ ಪ್ರೊ ಕಬಡ್ಡಿ ಸೀಸನ್ 6ರ ಫೈನಲ್ ಪಂದ್ಯದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಫಸ್ಟ್ ಹಾಫ್ನಲ್ಲಿ ಅಂತಹದ್ದೇನು ಪರ್ಫಾರ್ಮೆನ್ಸ್ ನೀಡಲು ಸಾಧ್ಯ ಆಗಿರಲಿಲ್ಲ. ಮೊದಲ ಭಾಗದ 20 ನಿಮಿಷ ಕಳೆದರೂ ಸಹ ನಮ್ಮ ಬೆಂಗಳೂರು ಬುಲ್ಸ್ ತಂಡ 10 ಅಂಕಗಳನ್ನು ಕೂಡ ಗಳಿಸಿರಲಿಲ್ಲ. ಹಾಗೆ ನಮ್ಮ ಎದುರಾಳಿ ತಂಡ ಆದಂಥ ಗುಜರಾತ್ ಫಾರ್ಚೂನ್ ಜೈಂಟ್ಸ್ ಅವರು ಮೊದಲ 20 ನಿಮಿಷದಲ್ಲಿ 16-9 ಅಂಕಗಳನ್ನು ಗಳಿಸುವುದರ ಮೂಲಕ ನಮಗಿಂತ 7 ಪಾಯಿಂಟ್ಸ್ ಲೀಡನ್ನು ಗಳಿಸಿತ್ತು. ಹಾಫ್ ಟೈಮ್ನಲ್ಲಿ ನಮ್ಮ ಕೋಚ್ ಆದಂಥ ರಣಧೀರ್ ಸಿಂಗ್ ಶರಾವತ್ ಅವರು ನಮ್ಮ ಗೂಳಿಗಳಿಗೆ ಅದೇನು ಜಾದೂ ಮಾತುಗಳನ್ನು ಆಡಿದರೋ ಗೊತ್ತಿಲ್ಲ. ಸೆಕೆಂಡ್ ಹಾಫ್ನಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಒಂದು ಭರ್ಜರಿ ಕಂಬ್ಯಾಕ್ ಅನ್ನು ಮಾಡಿದರು. ನಮ್ಮ ತಂಡದ ಹೊಸ ಕಿಲಾಡಿ ಆಗಿದ್ದ ಪವನ್ ಶರಾವತ್ ಅವರು ಪ್ರತಿಯೊಂದು ರೈಡನ್ನು ಡೂ ಅಂಡ್ ಡೈ ರೈಡ್ ಥರನೇ ಮಾಡ್ತಾ ಇದ್ರು ಹಾಗೂ ಪ್ರತಿ ರೈಡಲ್ಲೂ ವೇಗವಾಗಿ ಪಾಯಿಂಟ್ಸ್ಗಳನ್ನು ಗಳಿಸಿ ತಂಡದ ಸ್ಕೋರ್ ಡಿಫ್ರೆನ್ಸ್ ಅನ್ನು ಕಮ್ಮಿ ಮಾಡಿ ನಮಗೆ ಲೀಡ್ ಗಳಿಸಲು ಸಹಾಯ ಮಾಡಿದರು. ಇನ್ನು ಸೆಕೆಂಡ್ ಹಾಫ್ನಲ್ಲಿ ನಮ್ಮ ಗೂಳಿಗಳ ಡಿಫೆನ್ಸ್ ಕೂಡ ಸೆಟ್ ಆಗಿತ್ತು. ಹಾಗೆ ಅಗ್ರೆಸಿವ್ ಟ್ಯಾಕಲ್ಗಳನ್ನು ಮಾಡ್ತಾ ಎದುರಾಳಿ ತಂಡಕ್ಕೆ ಸತತ 2 ಬಾರಿ ಆಲ್ಔಟ್ಗಳನ್ನು ನೀಡಿದರು. ಇನ್ನು ನಮ್ಮ ಕ್ಯಾಪ್ಟನ್ ಆಗಿದ್ದಂಥ ರೋಹಿತ್ ಕುಮಾರ್ ಅವರು ಕೂಡ ಕ್ರಿಟಿಕಲ್ ಮೂಮೆಂಟ್ನಲ್ಲಿ 1-2 ರೈಡ್ ಪಾಯಿಂಟ್ಗಳನ್ನು ಗಳಿಸುವುದರ ಮೂಲಕ ಹಾಗೂ ತಂಡವನ್ನು ಗೈಡ್ ಮಾಡುವುದರ ಮೂಲಕ ತಂಡವನ್ನು ಮುನ್ನಡೆಸಿದರು. ನಮ್ಮ ಕೂಲ್ ಕ್ಯಾಪ್ಟನ್ ಆದಂಥ ರೋಹಿತ್ ಕುಮಾರ್ ಅಕ್ಕಿಯವರು ತಮ್ಮ ಎಲ್ಲ ಸಪೋರ್ಟನ್ನು ಪವನ್ ಶರಾವತ್ ಅವರಿಗೆ ನೀಡಿದ್ದ ಕಾರಣ ಪವನ್ ಶರಾವತ್ ಅವರು ಅವತ್ತು ಪ್ರೊ ಕಬಡ್ಡಿ ಇತಿಹಾಸದಲ್ಲಿ ಒಂದು ರೆಕಾರ್ಡನ್ನು ಗಳಿಸಿದರು. ಅದೇನು ಅಂದರೆ ಕೇವಲ ಒಬ್ಬ ರೈಡರ್ ಫೈನಲ್ ಮ್ಯಾಚ್ನಲ್ಲಿ ಬರೋಬ್ಬರಿ 22 ರೈಡ್ ಪಾಯಿಂಟ್ಗಳು ಅಂದರೆ ಡಬಲ್ ಸೂಪರ್ 10 ಅನ್ನು ಅವರು ಅವತ್ತು ಗಳಿಸಿದ್ರು. ಆ ಫೈನಲ್ ನಡೆದು ಇನ್ನೂ 3 ಸೀಸನ್ ಫೈನಲ್ ಬಂದರೂ ಕೂಡ ಆ ರೆಕಾರ್ಡನ್ನು ಇನ್ನೂ ಕೂಡ ಯಾರೂ ಬ್ರೇಕ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಇನ್ನು ಮಹೇಂದರ್ ಸಿಂಗ್ ಹಾಗೂ ಅಮಿತ್ ಶರಾನ್ ಅವರನ್ನು ಬಿಟ್ಟರೆ ನಮ್ಮ ತಂಡದಲ್ಲಿ ಅಂತಹ ಪ್ರಮುಖ ಡಿಫೆಂಡರ್ಗಳು ನಮಗೆ ಆ ಸೀಸನ್ನಲ್ಲಿ ಇದ್ದಿಲ್ಲ. ಹಾಗಾಗಿ ಫೈನಲ್ನಲ್ಲಿ ನಮ್ಮ ಮಾಜಿ ಕ್ಯಾಪ್ಟನ್ ಆದಂತಹ ಬುಲ್ಡೋಜರ್ ಮಹೇಂದರ್ ಸಿಂಗ್ ಅವರೇ ರೈಟ್ ಕಾರ್ನರ್ ಜಾಗದಲ್ಲಿ ಆಡ್ತಾ ಇದ್ರು. ಇದೇ ಮಹೇಂದರ್ ಸಿಂಗ್ ಅವರು ಎದುರಾಳಿ ತಂಡದ ಬಲಿಷ್ಠ ರೈಡರ್ ಆಗಿದ್ದ ಸಚಿನ್ ಅವರನ್ನು ತಮ್ಮ ಟ್ಯಾಕಲ್ಗಳ ಮೂಲಕ ಯಶಸ್ವಿಯಾಗಿ ಕಟ್ಟಾಕಿದರು. ಸೆಕೆಂಡ್ ಹಾಫ್ನಲ್ಲಿ ಎದುರಾಳಿ ತಂಡ ಟ್ಯಾಕಲ್ನಲ್ಲಿ ಬಹಳಷ್ಟು ಮಿಸ್ಟೇಕ್ ಮಾಡಿದ್ದ ಕಾರಣ ನಮ್ಮ ತಂಡ 38-33 ಅಂಕಗಳ ಜಯವನ್ನು ಗಳಿಸಿ ಸೀಸನ್ 6ರ ಚಾಂಪಿಯನ್ ಆಯಿತು. ಸೊ ಈ ವಿಡಿಯೋ ಇಷ್ಟೇ. ಅವತ್ತಿನ ಲೈವ್ ಮ್ಯಾಚ್ ಅನ್ನು ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಸೆಕ್ಷನ್ನಲ್ಲಿ ಆರ್ಟ್ ಸಿಂಬಲ್ ಅನ್ನು ಕಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.